ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತು ನಿಮಗೆ ರುಚಿಕರವಾದ ಈರುಳ್ಳಿ ರೊಟ್ಟಿ, ರವೆ ರೊಟ್ಟಿ ಯಾವ ರೀತಿ ಮಾಡೋದು ತೋರಿಸ್ಕೊಡ್ತೀನಿ. ಒಂದು 3 ಈರುಳ್ಳಿ ತೊಗೊಂಡು ಈ ಥರ ಉದ್ದುದ್ದ ಸ್ಲೈಸಾಗಿ ಕಟ್ ಮಾಡಿಕೊಂಡು ಅದನ್ನು ಕೈಯಲ್ಲಿ ಚೆನ್ನಾಗಿ ಬಿಡಿಸ್ಕೊಂಬಿಡಿ. ಆಮೇಲೆ ಕೊತ್ತಂಬರಿ ಸೊಪ್ಪು, 3 ಕಪ್ ರವೆ ಹಾಕೋತಾ ಇದ್ದೀನಿ. ಇದಕ್ಕೆ ಚಿರೋಟಿ ರವೆ ಹಾಕೊಳ್ಳಿ. ಹಾಕೊಂಡಾದ್ಮೇಲೆ ಇದಕ್ಕೆ 1 ಕಪ್, ಅದೇ ಕಪ್ಪಲ್ಲಿ 1 ಕಪ್ ಮೊಸರು, ನಂತರ ಅದೇ ಕಪ್ಪಲ್ಲಿ 1 ಕಪ್ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿದೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಬಿಡಿ, ಕೈಯಲ್ಲೇ ಮಿಕ್ಸ್ ಮಾಡಿ. ಯಾಕೆಂದರೆ ಈರುಳ್ಳಿ ಇನ್ನೂ ಯಾವುದೇ ಬಿಡಿಯಾಗಿಲ್ದಲೇ ಇರೋದೆಲ್ಲನೂ ಚೆನ್ನಾಗಿ ಬಿಡಿಯಾಗಿ ಇದರ ಜೊತೆ ಮಿಕ್ಸ್ ಆಗುತ್ತೆ. ನೋಡಿ, ಇದೇ ಕನ್ಸಿಸ್ಟೆನ್ಸಿ ಇರಲಿ. ಯಾವುದು ಎಕ್ಸ್ಟ್ರಾ ನೀರು ಯಾವುದನ್ನು ಹಾಕೊಳ್ಳೋಕೆ ಹೋಗ್ಬಿಡಿ. ಈ ಥರ ಚೆನ್ನಾಗೆ ನೀರು ಹಾಕ್ಕೊಳ್ಳಿ. ಇದಕ್ಕೆ ನಾನು ಕಪ್ಪು ಎಳ್ಳು ಸೇರಿಸ್ಕೊತಾ ಇದ್ದೀನಿ, ಒಂದು 4-5 ಸ್ಪೂನಷ್ಟು. ಮತ್ತು ಜೀರಿಗೆನೂ ಅಷ್ಟೇ 4-5 ಸ್ಪೂನಷ್ಟು, ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಯಾವುದು ಎಣ್ಣೆ ಗಿಣ್ಣೆ ಏನೂ ಹಾಕೋದು ಬೇಡ. ಇದೇ ಥರ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ ಇದನ್ನು ಒಂದು 15-20 ನಿಮಿಷ ಬಿಟ್ಬಿಡೋಣ. ಈಗ ಹಂಚನ್ನು 15 ನಿಮಿಷ ಆಗಿದೆ. ಈಗ ಹಂಚನ್ನು ನೀಟಾಗಿ ಒರೆಸ್ಕೊಂಡು, ಕಬ್ಬಿಣದ ಹಂಚಲ್ವ, ಹಾಗಾಗಿ ಅದನ್ನು ಸೀಸನಿಂಗ್ ಮಾಡ್ಕೋಬೇಕಾಗತ್ತೆ ಫಸ್ಟು, ಇಲ್ಲ ಅಂಟತ್ತೆ. ಹಾಗಾಗಿ ನೀಟಾಗಿ ಒಂದು ಟಿಶ್ಯೂ ತೊಗೊಂಡು ಒರೆಸ್ಕೊಂಡು, ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ಚೆನ್ನಾಗಿ ಅದನ್ನು ವೈಪ್ ಮಾಡ್ಕೊಳ್ಳೋಣ. ನೋಡಿ, ಇದಾಗಿದೆ. ನೋಡಿ, ತೋರಿಸ್ತೀನಿ ಕನ್ಸಿಸ್ಟೆನ್ಸಿ. ಈ ಕನ್ಸಿಸ್ಟೆನ್ಸಿ ರವೆ ರೊಟ್ಟಿನ ತಟ್ಟಲಿಕ್ಕೆ ಈ ಕನ್ಸಿಸ್ಟೆನ್ಸಿ ಸಾಕು. ಇದು ರವೆ ರೊಟ್ಟಿ ತಟ್ಟಲಿಕ್ಕೆ ಈ ಶೀಟು, ಮ್ಯಾಜಿಕಲ್ ಶೀಟ್ ಅಂತ ಅದು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸೋರ್ಕೊತಾ ಇದ್ದೀನಿ. ರೊಟ್ಟಿಗೆ ಎಷ್ಟು ಬೇಕಷ್ಟು ಒಂದಿಷ್ಟು ಉಂಡೆನ ತೊಗೊಂಡು ಇದ್ರ ಮೇಲೆ ರೌಂಡಕ್ಕೆ ತಟ್ಟೋಣ. ನಿಮಗೆ ಕೈ ಅಂಟುತ್ತಿದೆ ಅಂದರೆ ಸ್ವಲ್ಪ ನೀರು ತೊಗೊಂಡು ಸ್ವಲ್ಪ ನೀರು ಹಂಗೆ ಅದು ಮುಟ್ಕೊಂಡು ಇದು ಮಾಡ್ಕೊಂಡು, ಏನಾರು ವಾಪಸ್ ಬರ್ತಿದೆ ಅಂಟುತ್ತಿದೆ ಅನ್ನೋದಾದರೆ ನೀಟಾಗಿ ಈ ಥರ ರೌಂಡಿಗೆ ಮಾಡ್ಕೊಳ್ಳಿ. ನೋಡಿ, ನೀಟಾಗಿ ಈರುಳ್ಳಿ ಎಲ್ಲ ನೀಟಾಗಿ ಬಿಟ್ಕೊಂಡಿದೆ ಹಿಂಗೆ ಆ ಥರ. ಅದಕ್ಕೋಸ್ಕರ ಅದು ಕೈಯಲ್ಲೇ ನಾವು ಅದನ್ನು ಕಲಿಸ್ಕೋಬೇಕು ಅಂತ ಹೇಳೋದು. ಈ ಡಿಶ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲು, ಈಸಿ, ಬೇಗ ಮಾಡ್ಕೊಬೋದು. ಏನು ಮಾಡಬೇಕು ಬೆಳಗಿನ ತಿಂಡಿಗೆ ಅಂತ ಇದಿಲ್ಲ. ನೋಡಿ, ನೀರು ತೊಗೊಂಡಿದ್ದೀನಿ. ಈ ಥರ ಹೆಚ್ಕೊಂಡು ನೀಟಾಗಿ ರೌಂಡ್ ಶೇಪ್ ಬರೋ ಥರ ನೀವು ತೆಳ್ಳಗೆ ಲಟ್ಟಿಸ್ಕೊಬೋದು. ಈರುಳ್ಳಿ ಉದ್ದುದ್ದು ಹಾಕಿದ್ದೀವಿ, ದಪ್ಪ ಬರ್ಬೋದು ಅಂತಿಲ್ಲ, ಆ ಥರ ಏನಿಲ್ಲ. ನೋಡಿ, ಇದನ್ನು ತೆಗೆದು ಹಂಚಿನ ಮೇಲೆ ಆ ಶೀಟ್ ಸಮೇತ ಹಾಕ್ತೀನಿ. ಶೀಟ್ ಏನೂ ಆಗೋಲ್ಲ. ನೀಟಾಗಿ ಸ್ವಲ್ಪ ಹೊತ್ತಾದಮೇಲೆ ಅದೇ ನೀಟಾಗಿ ಬಿಡಿಸ್ಕೊಬೋದು, ಅಂಟಲ್ಲ ಏನಿಲ್ಲ. ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಈಗ ತಿರುಗಿಸ್ಕೊಳ್ಳೋಣ. ಅದು ಮೇಲ್ಗಡೆಲ್ಲ ಫುಲ್ಲು ಡ್ರೈ ಆಗ್ತೀನಿ. ಇದನ್ನು ತಿರುಗಿಸಿ ಹಾಕ್ಕೊಳ್ಳೋಣ. ಈ ಥರ ಚೆನ್ನಾಗಿ ಎಲ್ಲ ಈರುಳ್ಳಿ ಹಂಚಿನ ಮೇಲೆಲ್ಲ ಇದಾಗಿ ತುಂಬ ಕ್ರಿಸ್ಪಿಯಾಗಿರುತ್ತೆ. ಇನ್ನೊಂದನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ. ಅವಾಗವಾಗ ನೀರು ತೊಗೊಂಡು ಸ್ವಲ್ಪ ನೀಟಾಗಿ ರೌಂಡ್ ಶೇಪ್ನ ಮಾಡ್ಕೊಳ್ಳಿ. ನೀರು ಜಾಸ್ತಿ ತೊಗೊಬಿಡಿ ಕೈಯಲ್ಲಿ, ಹಂಗೆ ಉದುರು ಕೋಳಿಯಲ್ಲಿ ಸ್ವಲ್ಪ ತೇವ ಮಾಡ್ಕೊಳ್ಳೋದಷ್ಟೇ. ತೇವ ಮಾಡಿಕೊಂಡು ಈ ಥರ ರೌಂಡ್ ಶೇಪ್ಗೆ ಮಾಡ್ಕೊಳ್ಳೋದು. ಡಿಶನ್ ಮಾಡಿ ಚೆನ್ನಾಗಿದ್ದೀರಿ ನನಗೆ ಕಮೆಂಟ್ ಬಾಕ್ಸ್ ಮೇಲೆ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ಗಳ ಜೊತೆ. ಅದಾಗಿತ್ತಲ್ವ, ಇನ್ನೊಂದು ಇದು ಹಾಕ್ತೆ. ಈಗ ತೆಗೆದೆ ಶೀಟನ್ನು, ಎಣ್ಣೆ ತೆಗೆದಿದ್ದಂಗೆ ಎಣ್ಣೆ ಹಾಕಬೇಕು. ಇದನ್ನು ಟರ್ನ್ ಮಾಡೋಣ. ನೋಡಿ, ಈ ಥರ ಕ್ರಿಸ್ಪಿಯಾಗಿ ಈರುಳ್ಳಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಕೊಬ್ಬರಿ ಕಡಲೆ ಚಟ್ನಿ ಜೊತೆಗೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ತುಪ್ಪದ ಬಿಸಿಯಾಗಿದ್ದಾಗ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಎಂಜಾಯ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾವ ರೀತಿ ಬಂತು ಈ ಡಿಶ್ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಮರಿದಲೇ ತಿಳಿಸಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.